ಈಗ ಜಮೀರ್ ಅಹಮದ್ ಖಾನ್ ಅವರ PS ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈ ಸಂದರ್ಭದಲ್ಲಿ ಏನೆಲ್ಲ ಸಿಕ್ತು, ಇದರ ಜೊತೆಗೆ ಬಹಳಷ್ಟು ಪ್ರಶ್ನೆಗಳು ಕೂಡ ಮೂಡ್ತವೆ. ಈ ವ್ಯಕ್ತಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡುವಂಥ ವ್ಯಕ್ತಿ ಕುಬೇರ ಆಗಿದ್ದು ಹೇಗೆ? ಐಷಾರಾಮಿ ಕಾರು, ಬಂಗಲೆ, ರೆಸಾರ್ಟ್ ಜೊತೆಗೆ ಫಾರ್ಮ್ ಹೌಸ್ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ತಿಂಗಳ ಸಂಬಳಕ್ಕೆ ದುಡಿಯುವಂಥ ವ್ಯಕ್ತಿಗೆ ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಸೊ ಎಲ್ಲಿಗೆ ಬಂತು ಹಾಗಾದರೆ ಈ ಒಂದು ರೇಡ್? ಏನೆಲ್ಲ ಸಿಕ್ಕಿದೆ ಅವರ ಮನೆಯಲ್ಲಿ? ಯಾವ ರೀತಿಯಾದಂಥ ಕಡತಗಳು ಸಿಕ್ಕಿದಾವೆ? ಈ ಅಕ್ರಮ ಆಸ್ತಿ ಸಂಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಕ್ತಾ? ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ. ಐಷಾರಾಮಿ ಕಾರು, ಬಂಗಲೆ, ರೆಸಾರ್ಟ್, ಫಾರ್ಮ್ ಹೌಸ್, ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋರು ಕುಬೇರ ಆಗಿದ್ದು ಹೇಗೆ? ಐಷಾರಾಮಿ ಕಾರು, ಬಂಗಲೆ, ರೆಸಾರ್ಟ್, ಫಾರ್ಮ್ ಹೌಸ್, ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋರು ಕುಬೇರ ಆಗಿದ್ದು ಹೇಗೆ? ಕೋಟಿಗಟ್ಟಲೆ ಹಣ, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಆಭರಣ ಭಂಡಾರವೇ ಇದೆ ಮನೆಯಲ್ಲಿ. ಸಾವಿರಗಟ್ಟಲೆ ಸಂಬಳ, ಕೋಟಿಗಟ್ಟಲೆ ಆಸ್ತಿ, ಕೈ ಇಟ್ಟ ಕಡೆಯಲ್ಲೆಲ್ಲ ಆಸ್ತಿ. ಲೋಕಾಯುಕ್ತ ಅಧಿಕಾರಿಗಳ ರಣಬೇಟೆ, ಎಲ್ಲೆಲ್ಲಿ ಏನೇನು ಸಿಕ್ತು? ಸರ್ಕಾರಕ್ಕೆ ವಂಚಿಸಿ ಜನರಿಂದ ಸುಲಿಗೆ ಮಾಡಿ ಗಳಿಸಿರೋ ಆಸ್ತಿಯ ವಿವರ. ಗ್ಯಾರಂಟಿ ನ್ಯೂಸ್ನಲ್ಲಿ ಭ್ರಷ್ಟ ಅಧಿಕಾರಿಗಳ ಆಸ್ತಿಯ ವಿವರ. ಕೋಟಿಗಟ್ಟಲೆ ಹಣ, ಕೆಜಿಗಟ್ಟಲೆ ಚಿನ್ನ, ಇದೆಲ್ಲವನ್ನೂ ಕೂಡ ಗಳಿಸಿದ್ದಾರೆ. ಇಟ್ಟ ಕಡೆಯಲ್ಲೆಲ್ಲ ಅಂದರೆ ಕೈ ಇಟ್ಟ ಕಡೆಯಲ್ಲೆಲ್ಲ ಹಣ ಇವರಿಗೆ. ಲೋಕಾಯುಕ್ತ ಅಧಿಕಾರಿಗಳ ರಣಬೇಟೆ, ಎಲ್ಲೆಲ್ಲಿ ಏನೇನು ಸಿಕ್ತು? ಸರ್ಕಾರಕ್ಕೆ ವಂಚಿಸಿ ಜನರಿಂದ ಸುಲಿಗೆ ಮಾಡಿ ಗಳಿಸಿರೋ ಆಸ್ತಿಯ ವಿವರ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಸಚಿವ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿಗೆ ಬಿಗ್ ಶಾಕ್ ಆಗಿದೆ. ಜಮೀರ್ ಪರ್ಸನಲ್ ಸೆಕ್ರೆಟರಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿರೋದು. ಗಮನಿಸ್ತಾ ಇದ್ದೀವಿ, ಸಚಿವ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿಗೆ ಬಿಗ್ ಶಾಕ್ ಆಗಿದೆ. ಜಮೀರ್ ಪರ್ಸನಲ್ ಸೆಕ್ರೆಟರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಹಲಸೂರಿನ ರಜಿಯಾ ಮ್ಯಾನ್ಷನ್ ಮೇಲೆ ರೇಡ್ ನಡೆದಿದೆ. 3 ಕಾರುಗಳಲ್ಲಿ ಬಂದ ಲೋಕ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಸರ್ದಾರ್ ಸರ್ಫರಾಜ್ ಬಳಿ ಕೋಟಿ ಆಸ್ತಿ ಇದೆ. ಸರ್ಫರಾಜ್ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ರ ಜಮೀರ್? ಹಾಗಾದ್ರೆ ಈ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಒಬ್ಬ PS ಅಂದ್ರೆ ತಿಂಗಳ ಸಂಬಳಕ್ಕೆ ದುಡಿಯುವಂತ ಈ ವ್ಯಕ್ತಿ ಕೋಟಿಗಟ್ಟಲೆ ಆಸ್ತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇದು ಇನ್ನೊಂದು ಪ್ರಶ್ನೆಗೆ ಕಾರಣ ಆಗಿರೋದು. ಬಹಳ ಪ್ರಮುಖವಾಗಿ ಸರ್ದಾರ್ ಸರ್ಫರಾಜ್ ಬಳಿ ಕೋಟಿ ಆಸ್ತಿ ಇರೋದು, ಅದು ಅವರದ್ದೇನಾ ಅಥವಾ ಜಮೀರ್ ಅವರದ್ದಾ? ಅಂದ್ರೆ ಸರ್ಫರಾಜ್ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ರ ಜಮೀರ್ ಅಹಮದ್ ಖಾನ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗ. ಈ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಮುಂಜಾನೆ ಸುಮಾರು 6 ಗಂಟೆಯ ಸಮಯದಲ್ಲಿ ಸುಮಾರು 3 ಕಾರುಗಳಲ್ಲಿ ಬೆಂಗಳೂರಿನ ಲೋಕಾಯುಕ್ತ ಪೊಲೀಸರು ಜಮೀರ್ ಖಾನ್ ಅವರ PA ಆಗಿರುವ ಸರ್ಫರಾಜ್ ಖಾನ್ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ನೀವು ನೋಡ್ತಾ ಹೋಗ್ಬೋದು, ಏನು ಈ ಒಂದು ಅಪಾರ್ಟ್ಮೆಂಟ್ ಇದೆ, ರಜಿಯಾ ಮ್ಯಾನ್ಷನ್ ಎನ್ನುವ ಮನೆ ಏನಿದೆ, ಇದರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಇದರಲ್ಲಿ ಸುಮಾರು 7 ರಿಂದ 8 ಜನ ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಪೊಲೀಸರು ಸಮೇತ ದಾಳಿಯನ್ನ ಮಾಡ್ತಾರೆ. ಈ ಒಂದು ದಾಳಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ, ಈ ಹಿಂದೆ ಮೈಸೂರಿನಲ್ಲಿ ಒಂದು ಅಕ್ರಮವಾದಂತಹ ಭೂಮಿಯನ್ನು ತೆಗೆದುಕೊಂಡು ಅದರಲ್ಲಿ ರೆಸಾರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎನ್ನುವ ವದಂತಿ ಕೂಡ ಹಬ್ಬಿತ್ತು. ಅದು ಕೂಡ ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು. ನಂತರದಲ್ಲಿ ಆ ಸಮಯ ಕಳೆದು ಸುಮಾರು 2 ತಿಂಗಳಾಯಿತು, 2 ರಿಂದ 3 ತಿಂಗಳಾಯಿತು. ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಏನು ಅವರ ತಮ್ಮ
ಇದ್ದಾರೆ, ಅವರ ತಮ್ಮನ ಮನೆಯ ಮೇಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಒಟ್ಟಾರೆ ಯಾವುದೇ ರೀತಿಯ ಇಲ್ಲಿಯವರೆಗೂ ಸಹ ಮಾಹಿತಿ ಲಭ್ಯವಾಗಿಲ್ಲ. ಯಾವ ಯಾವ ರೀತಿ ಡಾಕ್ಯುಮೆಂಟ್ಗಳಾಗಿರಬಹುದು ಅಥವಾ ಕಟ್ಟಡಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟಿದ್ದು ಅಕ್ರಮ ಆಸ್ತಿಗಳು ಇದುವರೆಗೂ ಸಹ ಪತ್ತೆಯಾಗಿಲ್ಲ. ಅದರ ಬಗ್ಗೆ ಮಾಹಿತಿಯೂ ಸಹ ಇನ್ನೂ ಸಿಕ್ಕಿಲ್ಲ. ಇದರ ಒಂದು ಸ್ಪಷ್ಟ ಚಿತ್ರಣ ಸುಮಾರು ಮಧ್ಯಾಹ್ನ 3ರಿಂದ 4 ಗಂಟೆಯ ಹೊತ್ತಿಗೆ ದೊರಕುವ ಎಲ್ಲ ಸಾಧ್ಯತೆ ಇದೆ. ಏನು ಜಮೀರ್ ಅಹ್ಮದ್ ಖಾನ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿರುವ ಸರ್ಫರಾಜ್ ಖಾನ್ ಅವರು ಈ ಹಿಂದೆ BBMPಯಲ್ಲಿ ಒಂದು ವಿಶಿಷ್ಟ ಹುದ್ದೆಯಲ್ಲಿ ಸಹ ಇದ್ದರು. ಅದಾದ ನಂತರದಲ್ಲಿ ಅವರು ಪರ್ಸನಲ್ ಸೆಕ್ರೆಟರಿ ಆಗಿ ಏನು ಜಮೀರ್ ಖಾನ್ ಅವರ ಹತ್ತಿರ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸುಮಾರು 10ರಿಂದ 12 ಕಡೆ ಅವರ ಕಟ್ಟಡಗಳಾಗಿರಬಹುದು, ಅದೇ ರೀತಿ ಜಮೀನಾಗಿರಬಹುದು ಎಲ್ಲ ಇದೆ. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವುದಾದರೂ ಅಕ್ರಮ ಆಸ್ತಿ ಸಂಪಾದನೆ ಆಗಿದೆಯಾ ಎನ್ನುವ ನಿಟ್ಟಿನಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಒಂದು ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಪೊಲೀಸರು ವಿವಿಧೆಡೆ ದಾಳಿಯನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಮುಂಜಾನೆ 6 ಗಂಟೆ ಸುಮಾರಿಗೆ ಏನು ಸರ್ಫರಾಜ್ ಖಾನ್ ಅವರ ಮನೆಯ ಏನು ಹಲಸೂರು ಭಾಗದಲ್ಲಿ ಅವರ ಮನೆ ಇದೆ, ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಒಟ್ಟಾರೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಪೊಲೀಸರು ಸಹ ಸಾಕಷ್ಟು ವ್ಯವಸ್ಥಿತವಾಗಿ ಒಂದು ದಾಖಲೆಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸ್ಪಷ್ಟ ಚಿತ್ರಣ 3 ಗಂಟೆ ನಂತರ ಸಿಗುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿಯವರೆಗೂ ಸಹ ಏನು ಯಾವ ರೀತಿಯ ಡಾಕ್ಯುಮೆಂಟ್ ಆಗಿರಬಹುದು, ದಾಖಲೆಗಳನ್ನಾಗಿರಬಹುದು ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ನಿಟ್ಟಿನಲ್ಲಿ ಏನು ಮೈಸೂರು, ಕೊಡಗು ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆ ಇರುವ ರೆಸಾರ್ಟ್ಗಳಲ್ಲಿ ಸೇರಿದಂತೆ ಒಟ್ಟು 10 ಕಡೆ ಏನು ಸರ್ಫರಾಜ್ ಖಾನ್ ಅವರ ಆಸ್ತಿ ಇದೆ, ಆ ಎಲ್ಲದರ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಒಂದು ಗಮನಿಸುವ ಅಂಶವೆಂದರೆ ಏನು ಸರ್ಫರಾಜ್ ಖಾನ್ ಅವರಿದ್ದಾರೆ, ಇವರು ನಿವೃತ್ತಿಗೆ ಕೇವಲ 8 ದಿವಸ ಅಷ್ಟೇ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಒಟ್ಟಾರೆ ಯಾವುದಾದರೂ ಡಾಕ್ಯುಮೆಂಟ್ಗಳು ಅಥವಾ ಅನಧಿಕೃತವಾದಂತಹ ಕಟ್ಟಡಗಳಿಗೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಗಳು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.